ಜ್ಯುವೆಲರಿ ಶಾಪ್ ಮಾಲೀಕ ಜನರಿಂದ ದುಪ್ಪಟ್ಟು ಬಡ್ಡಿಯನ್ನ ವಸೂಲಿ ಮಾಡ್ತಾ ಇದ್ದ. ನಾಪತ್ತೆಯಾಗಿದ್ದಂಥ ಜ್ಯುವೆಲರಿ ಶಾಪ್ ಮಾಲೀಕ ಈಗ ಲಾಕ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಆಕಾಶ್ ಜ್ಯುವೆಲರ್ಸ್ ಶಿವಾನಂದ ಮೂರ್ತಿ ಹಾಗೆಯೇ ಆತನ ಪತ್ನಿ ಅನ್ನಪೂರ್ಣ ಅರೆಸ್ಟ್ ಆಗಿದ್ದಾರೆ. ಸುಮಾರು 30 ಕೋಟಿಗೂ ಅಧಿಕ ಹಣವನ್ನ ಈ ದಂಪತಿ ವಂಚಿಸಿತ್ತು ಎನ್ನುವಂಥ ಮಾಹಿತಿ ಇದೆ. ತುಮಕೂರು ನಗರ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹೂಡಿಕೆ ಮಾಡಿದ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವಂತ ಆಮಿಷವನ್ನ ಇವರು ಒಡ್ಡಿದ್ರು. ತುಮಕೂರು, ಬೆಂಗಳೂರು, ದಾವಣಗೆರೆ ಸೇರಿದಂತೆ ಹೂಡಿಕೆ ಮಾಡಿದ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವ ಆಮಿಷವನ್ನು ಒಡ್ಡಿದ್ರು. ಸುಮಾರು 30 ಕೋಟಿಗೂ ಅಧಿಕ ಹಣವನ್ನ ವಂಚಿಸಿ ನಾಪತ್ತೆಯಾಗಿದ್ದ ಜ್ಯುವೆಲರಿ ಶಾಪ್ ಮಾಲೀಕ ಕೊನೆಗೂ ಅಂಧರಾಗಿದ್ದಾರೆ. ಕುಟುಂಬ ಸಮೇತರಾಗಿ ಪರಾರಿಯಾಗಿದ್ರು ಜ್ಯುವೆಲರಿ ಶಾಪ್ ಮಾಲೀಕ. ಈ ಸಂಬಂಧ ನೂರಾರು ಜನರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಪ್ರಕರಣ ಸಂಬಂಧ ದೂರನ್ನು ದಾಖಲಿಸಿಕೊಂಡ ತುಮಕೂರು ನಗರ ಪೊಲೀಸರು ತನಿಖೆಯನ್ನು ನಡೆಸಿ ಈಗ ನಾಪತ್ತೆಯಾಗಿದ್ದ ಜ್ಯುವೆಲರಿ ಶಾಪ್ ಮಾಲೀಕನನ್ನ ಅರೆಸ್ಟ್ ಮಾಡುವಲ್ಲಿ ಸಫಲರಾಗಿದ್ದಾರೆ. ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕ ಅರೆಸ್ಟ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೀಶ್, ಜ್ಯುವೆಲರಿ ಶಾಪ್ ಮಾಲೀಕ ನಾಪತ್ತೆಯಾಗಿದ್ರು, ಅದು ಕೂಡ ಜನರಿಂದ ಅಧಿಕ ಬಡ್ಡಿಯನ್ನ ಪಡೆದುಕೊಳ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿತ್ತು. ಹೆಂಗ್ ನಡೀತು ಈ ಕಾರ್ಯಾಚರಣೆ? ಸದ್ಯ ಎಷ್ಟು ಜನ ಇವ್ರ ಬಗ್ಗೆ ದೂರನ್ನ ಕೊಟ್ಟಿದ್ರು? ಸಂಪತ್, ತುಮಕೂರಿನ KSRT ಬಸ್ ನಿಲ್ದಾಣದಲ್ಲಿರ್ತಕ್ಕಂಥ ಏನು ಆಕಾಶ್ ಜ್ಯುವೆಲರಿ ವಿಚಾರ ಇನ್ನು ದೋಖಾ ಸಂಬಂಧಪಟ್ಟಂಗೆ ಒಂದಷ್ಟು ಕೇಸ್ಗಳು ದಾಖಲಾಗಿದೆ. ಅಂದ್ರೆ ಸುಮಾರು ಇಲ್ಲಿವರೆಗೂ 50ಕ್ಕೂ ಹೆಚ್ಚು ಕೇಸ್ಗಳನ್ನ ದೂರನ್ನ ಕೊಟ್ಟಿದ್ದಾರೆ. ನಿವೃತ್ತ BE ಅವರು ಕೊಟ್ಟಂತ ದೂರನ್ನ ಆಧರಿಸಿ ಮೊದಲು ಪ್ರಕರಣ ದಾಖಲಿಸಿಕೊಂಡಿದ್ರು ತುಮಕೂರು ನಗರ ಪೊಲೀಸರು. ಅದಾದ ನಂತರ ನಿರಂತರವಾಗಿ ಈ ಸದಾನಂದ ಮೂರ್ತಿ ಮತ್ತೆ ಪತ್ನಿ ಮಾಡಿದಂತ ದೋಖಾ ವಿರುದ್ಧ ಸಾಕಷ್ಟು ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರನ್ನ ತುಮಕೂರಿನಿಂದ ಅವರು ನಾಪತ್ತೆ ಆಗಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅವ್ರನ್ನ ಈಗ ತುಮಕೂರು ಕರ್ಕೊಂಡ್ಬಂದು ನ್ಯಾಯಾಲಯಕ್ಕೆ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಈಗ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಇದಾದ ನಂತರ ಪೊಲೀಸರು ನಮ್ಮ ಕಸ್ಟಡಿ ತೆಗೆದುಕೊಂಡು ಒಂದಷ್ಟು ಏನು ಯಾರ್ಯಾರಿಗೆ ವಂಚನೆ ಮಾಡಿದ್ರು, ಸುಮಾರು 30 ಕೋಟಿಗೆ ಹೆಚ್ಚು ವಂಚನೆ ಪ್ರಕರಣ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು ಪ್ರಕರಣದಲ್ಲಿ. ಇದಾದ ನಂತರ ಮತ್ತಷ್ಟು ಮಾಹಿತಿಗಳು ಸಿಗುತ್ತೆ ಸಂಪತ್. ಥ್ಯಾಂಕ್ ಯು ಯೋಗೀಶ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.